ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಾಮಿ, ಸಂಕ್ರಾಂತಿ ಹಬ್ಬ ಗೊತ್ತಾಯ್ತಲ್ವಾ? ನನ್ನ ಹೆಂಡತಿ ಮಕ್ಳು ಇರೋ ಜಾಗಕ್ಕೆ ಹೋಗಿ ಅವ್ರಿಗೇನು ಬೇಕು ನೋಡ್ಬೇಕಲ್ವಾ? ಹೋಗುವಂತೆ ಬಿಡು ಜೀವ. ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ದೇವರುಗಳಿಗೆ ಸೂರ್ಯೋದಯ ಆಗೋದು ಅವತ್ತೇನೆ. ನಿನ್ನ ಜೀವನದಲ್ಲೂ ಕೂಡ ಬೆಳಕು ಬರಬೇಕು ಜೀವ. ನೀವು ಹೇಳ್ದಂಗೆ ಒಳ್ಳೇದೇ ಆಗುತ್ತೆ ಸ್ವಾಮಿ. ಅಯ್ಯೋ, ಅವರು ಪರ್ಸ್ ಕೆಳಗೆ ಬೀಳಿಸ್ಕೊಂಡ್ರು, ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಒಂದು ನಿಮಿಷ ಸ್ವಾಮಿ. ಮೇಡಮ್ ಮೇಡಮ್ ನಿಂತ್ಕೊಳ್ರಿ ಮೇಡಮ್. ಮೇಡಮ್, ಛೇ ಮೇಡಮ್, ಅಯ್ಯೋ ಮೇಡಮ್, ಮೇಡಮ್. ಕಾರಲ್ವಾ ಸ್ವಾಮಿ, ಸ್ಪೀಡಾಗಿ ಹೊಂಟೋಯ್ತು. ಹೋಗ್ಲಿ ಬಿಡು. ಅಡ್ರೆಸ್ ಏನಾದರೂ ಇದೆಯಾ ನೋಡು. ನೋಡ್ತೀನಿ ಕೊಡಿ. ದುಡ್ಡೈತೆ ಸ್ವಾಮಿ. ಏನು ಬೇಕಮ್ಮ? ಫೋಟೋ ಇದೆ, ಇದನ್ನ ಬೀಳ್ಸ್ಕೊಂಡವ್ರದೇ ಇರ್ಬೋದೇನೋ. ಅಡ್ರೆಸ್ ಏನು ಇಲ್ಲ ಸ್ವಾಮಿ, ಫೋಟೋ ಮಾತ್ರ ಐತೆ. ಮತ್ತೆ ಅವ್ರು ವಾಪಸ್ ಬಂದರೆ ಈ ದುಡ್ಡನ್ನ ಕೊಡ್ಬೋದು. ಎಲ್ಲ ಆ ತಾಯಿ ಲೀಲೆ ಅನ್ಕೋತೀನಿ ಜೀವ. ಏನಾಯ್ತು ಸ್ವಾಮಿ? ನೀನು ಹೇಗೆ ಪರ್ಸಲ್ಲಿ ದುಡ್ಡು ನೋಡಿದ್ಯೋ, ಗಾಯತ್ರಿ ಈ ಫೋಟೋನ ತೆಗೆದು ನೋಡಿದ್ಲು. ಹೌದು ಸ್ವಾಮಿ. ನಮಗೆ ಪರ್ಸ್ ಮಾತ್ರ ಸಿಗಲಿಲ್ಲ ಜೀವ, ಗಾಯತ್ರಿಗೆ ಅವಳ ತಾಯಿ ಕೂಡ ಸಿಕ್ಕಿದ್ಲು. ಅದೇಗೆ ಸ್ವಾಮಿ? ನಾಯನಮ್ಮ? ಇಲ್ಲ ಜೀವ, ಸ್ವಲ್ಪ ದಿವಸ ನಿಜ ಹೇಳಬಾರ್ದು ಅನ್ಕೊಂಡಿದ್ದೀವಲ್ಲ. ಹೌದು. ನನ್ನ ಮಗಳು ಶಾರದಾ ಫೋಟೋ ತೋರಿಸು ಅಂತ ಕೇಳಿದ ನೈನಿಗೆ ಈ ಫೋಟೋಲಿರೋ ಹೆಂಗಸನ್ನ ಗಾಯತ್ರಿ ಅಮ್ಮ ಅಂತ ಹೇಳಿ ತೋರಿಸ್ತೀನಿ. ಸುಳ್ಳು ಹೇಳ್ತೀರಾ ಸ್ವಾಮಿ? ಹೇಳೋದು ನಾನು, ಹೇಳ್ಸೋದು ಅಮ್ಮನವರು. ತಗೋ ಜೀವ, ಈ ಫೋಟೋನ ಸ್ವಲ್ಪ ದೊಡ್ಡದಾಗಿ ಪ್ರಿಂಟ್ ಹಾಕಿಸಿ ಫ್ರೇಮ್ ಹಾಕ್ಸ್ಕೊಂಡು ತಗೊಂಡು ಬಾ ಜೀವ. ಹೋಗು ಹೋಗು ಜೀವ. ಸರಿ ಸ್ವಾಮಿ. ಆದಿಪರಾಶಕ್ತಿ ಆಟನ ಶುರು ಮಾಡಿದಾಳೆ. ಅಮ್ಮಂದ್ರಿಗೆ ಅಮ್ಮ, ನಿನ್ನ ಅಮ್ಮನ ಹತ್ರ ಸೇರ್ಸೋಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಗಾಯತ್ರಿ. ನೈನಿ, ಸುಮ್ಮನೆ ಇಂದಾಗೆ ವಿಕ್ರಾಂತ್ ತುಂಬ ಫೇಸ್ ಮಾಡ್ತಾ ಇದ್ದಾನೆ. ಟೈಮ್ ಸರಿಯಾಗಿ ಗಾನವಿಗೆ ಲಸಿಕೆ ಹಾಕ್ಸೋದನ್ನು ಮರ್ತಿದ್ದಾನೆ ಅಂತಂದರೆ ಅವನ್ನೆಷ್ಟು ಟೆನ್ಷನಲ್ಲಿರಬೇಕು ಅರ್ಥ ಮಾಡ್ಕೊ. ತಪ್ಪು ಮಾಡ್ತಿದ್ಯಾ ಅಂತ ಮನಸ್ಸಾಕ್ಷಿ ಹೇಳಿದಾಗ ಸುಮ್ಮನಾದ್ರೆ ಯಾವ ನಷ್ಟನೂ ಆಗೋದಿಲ್ಲ ಯಜಮಾನ್ರೆ. ಯಾರೂ ನೋಡ್ತಿಲ್ಲ ಅಂತ ಮೋಸ ಮಾಡಿದ್ರೆ ಕೊನೆಗೆ ಎಲ್ರ ಮುಂದೆನೂ ಸಿಕ್ಕು ಬೀಳ್ತಾರೆ ಅಂತ ಗೊತ್ತಾಗಲ್ಲ ಅವ್ರಿಗೆ.
ತಗೊಳ್ಳಿ. ಮಾಮೂಲಿಗಿಂತ ಸ್ವಲ್ಪ ಸೈಜು ದೊಡ್ಡದಾಗಿ ಮಾಡ್ಕೊಡಿ, ನೋಡಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಾಳೆ ತಗೊಳ್ಳಿ. ಸರಿ. ಅಡ್ವಾನ್ಸ್ 200 ರೂಪಾಯಿ ಕೊಡಿ. ಹಾ. ಹಲೋ ಪಾಂಡೆ, ಲೆಟ್ಸ್ ಡಿಸ್ಕಸ್ ಆನ್ ಮಂಡೇ. ಫೈಲ್ನ ನಮ್ಮ ಮ್ಯಾನೇಜರ್ ಹತ್ರ ಕೊಟ್ಟು ಕಳಿಸಿ. ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಕೊಟೇಶನ್ ರೆಡಿ ಮಾಡಿ. ಹಾಂ ಇನ್ನು ದುಡ್ಡು ಬೇಕಿತ್ತಾ? ಮನೇಲಿದ್ರು ಆರಾಮ? ಬೇಕು ಅಂದರೆ ಕೇಳು. ಓಕೆ ಸರ್, ಫೋಟೋ ನಾಳೆ ಕೊಡ್ತೀನಿ. ಹಾಂ ಆಯ್ತು. ಇವ್ರು ಯಾರೋ ಜೀವ ಅಣ್ಣನ್ ತರ ಇದ್ದಾರಲ್ಲ. ನೈನಮ್ಮ ಈ ಕಡೆ ಬರ್ತಾವ್ರಲ್ಲ. ನಾನು ಮಾತಾಡಿದ್ದು ದುಡ್ಡು ಕೊಟ್ಟಿದ್ದು ನೋಡ್ಬಿಟ್ರೆ ಹೆಂಗೆ? ಅಯ್ಯಯ್ಯೋ, ನೈನಮ್ಮನ್ ನೋಡ್ತಾ ಇದ್ರೆ ಮಗು ನೆತ್ಕೊಂಡಿರೋ ಅಮ್ಮನವ್ರ ಥರ ಕಾಣಿಸ್ತಾವ್ರೆ. ಏನು ಮಾಡೋದು? ಮೂತಿ ಸೊಟ್ಟ ಮಾಡಿಕೊಂಡು ಮೂಗುನ್ ಥರ ನಡ್ಸಿದ್ರು. ನಾನು ಮಾತಾಡಿದ್ನ ನೋಡಿದೆ ಅಂದರೆ ಮರ್ಯಾದೆ ಹೋಗುತ್ತೆ. ನಿಜ ಹೇಳೋಣ ಅನ್ಕೊಂಡ್ರೆ ನನ್ನ ಪ್ರಾಣನೇ ಹೋಗುತ್ತೆ. ಏನು ಮಾಡೋದು? ನೈನಿ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಜಮಾನ್ರೆ, ಯಾರೋ ಜೀವ ಅಣ್ಣನ್ ತರ ಕಾಣಿಸಿದ್ರು. ಅವರೇ ಅಂತ ಅನುಮಾನ ಬಂದೆ. ಅವರೇ ಆಗಿದ್ರು, ಅನುಮಾನ ಯಾಕೆ? ಯಾರ ಹತ್ರನೋ ಮಾತಾಡ್ತಿರೋ ಹಾಗೆ ಕಾಣಿಸ್ತು. ನಾಲ್ಗೆ ಬಿದ್ದಿದೆ, ಕೈ ಬಿದ್ದಿದೆ. ಅವ್ರು ಯಾಕೆ ಇಲ್ಲಿಗೆ ಬರಕ್ಕೆ ಹೋಗ್ತಾರೆ? ನೋಡೋಣ ಯಜಮಾನ್ರೆ. ಕಾಣಿಸ್ತಾ ಇಲ್ಲ ಮತ್ತೆ? ಆಗ ನೋಡಿದಾಗ ಇಲ್ಲೇ ಇದ್ರು. ನೈನಿ, ₹500 ಕೊಡ್ತೀನಿ. ನಿನ್ನ ಬಟ್ಟೆ ನನಗೆ ಕೊಡು. ನಾನು ನಿನ್ನ ಕೇಳಿದೆ ಅಂತ ಯಾರಿಗೂ ಹೇಳ್ಬಾರ್ದು. 5 ನಿಮಿಷ ಮ್ಯಾನೇಜ್ ಮಾಡು. ಓಕೆ, ಬೇಗ ಬೇಗ ಕೊಡು. ಬೇಗ ಬೇಗ ಕೊಡು. ತಗೋ. ಸಾರಿ. ಮೇಡಮ್, ಅದು ನನ್ನ ಜೇಬಿಂದ ಆ ಫೋಟೋ ಬಿದ್ದಿರಬೇಕು. ಫೋಟೋ ಸಿಕ್ಬಿಡ್ತು. ಅಯ್ಯೋ,
ಥ್ಯಾಂಕ್ಸ್ ಮೇಡಮ್. ನಾನಿ ಬಾ. ಥ್ಯಾಂಕ್ಸ್ ಅಪ್ಪ. ಈ ದುಡ್ಡು ತಗೋ, ಆ ಫೋಟೋ ಕೊಡು, ಹಂಗೆ ಕೊಡು. ನಾನಿ ಏನು ಯೋಚನೆ ಮಾಡ್ತಿದ್ಯಾ? ಆ ಅಣ್ಣಂಗೆ ಕೊಟ್ಟಿದ್ದ ಫೋಟೋ ನೋಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ ಯಜಮಾನ್ರೆ. ಯಾಕೆ? ಯಾಕೋ ಗೊತ್ತಿಲ್ಲ, ನನ್ನ ಮನ್ಸಿಗೆ ಹಾಗನ್ನಿಸ್ತು. ಯಾರು ಅಂತ ಗೊತ್ತಿಲ್ಲದಿದ್ಮೇಲೆ ನಮಗೆ ಗೊತ್ತಿರೋರ ಫೋಟೋ ಅಂತೂ ಇರೋಕ್ಕೆ ಸಾಧ್ಯ ಇಲ್ವಲ್ಲ. ಏನು ಓದ್ತಾ ಇದೆಯಾ ಸುಮನಾ? ಟೈಮ್ ಪಾಸ್ ಆಗ್ಲಿ ಅಂತ ಬುಕ್ ಓದ್ತಿದೆ ಅತ್ತೆ. ಮಸ್ಕರಾ, ಲಿಪ್ಸ್ಟಿಕ್, ಮೇಕಪ್ ಪೌಡರ್ ಇದೆಲ್ಲ ನಿನ್ ಬರ್ಡೇ ಆದ್ಮೇಲೆ ಸರಿಯಾಗಿ ಯೂಸ್ ಮಾಡ್ತಿಲ್ಲ ಅನ್ನಿಸ್ತಿದೆ. ಹೊಸ ಹೊಸ ಡ್ರೆಸ್ಗಳು, ಸೀರೆಗಳು ಎಲ್ಲ ಹೇಗಿದೆಯೋ ಹಾಗೇ ಇದೆ. ಹಾಕ್ಕೊಳ್ಳೋಕ್ಕೂ ಮನ್ಸು ಬರಲಿಲ್ಲ ಅನ್ಕೋತೀನಿ. ಹೌದತ್ತೆ. ಯಾಕೆ ಅಂತ ಕೇಳ್ಬೋದಾ? ನನ್ಗ್ಯಾಕೋ ಮೂಡೇ ಇಲ್ಲ. ಕಾರಣ? ಎಷ್ಟೇ ರೆಡಿ ಆದ್ರೂ ನನ್ನ ಯಾರು ನೋಡ್ತಾರೆ ಹೇಳಿ? ಯಾಕೆ? ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಆಸ್ತಿ ಕೂಡ ಹೋಗುತ್ತೆ. ಖರ್ಚನ್ನು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ. ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ಗಾನವಿ ನನ್ನಿಂದ ದೂರ ಆದ್ಮೇಲಿಂದ ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ಗುಡ್, ಕರೆಕ್ಟ್ ಪಾಯಿಂಟಿಗೆ ಬಂದಿದ್ಯಾ. ಈಗ ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಪುಸ್ತಕ ಆಗ್ಲಿ ಪೇಪರ್ ಆಗ್ಲಿ ಓದ್ತಾ ಟೈಮ್ ವೇಸ್ಟ್ ಮಾಡ್ತಾ ಹೋದ್ರೆ ಏನೂ ಉಪಯೋಗ ಇಲ್ಲ. ಅದ್ರ ಬದಲು ದೊಡ್ಡ ಡಿಗ್ರಿ ಓದೋದಿಕ್ಕೋ ಇಲ್ಲ ಅಂದ್ರೆ ಯಾವುದಾದ್ರೂ ಉದ್ಯೋಗಕ್ಕಾದ್ರೂ ಪ್ರಿಪೇರ್ ಆದ್ರೆ ಸಂಬಳ ಆದ್ರೂ ಬರುತ್ತೆ, ನಿನ್ ಜೀವನ ಉದ್ಧಾರ ಆದ್ರೂ ಆಗತ್ತೆ. ತನ್ನವರು ದೂರ ಆದ್ರೂ ಅವ್ರಿಗಿಂತ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನಿನ್ನಲ್ಲಿ ಖಂಡಿತ ಬರುತ್ತೆ. ಯಾರೂ ಇರಲ್ಲ ಅಂತ ನಾನ್ ಯಾಕೆ ಅನ್ಕೋಬೇಕತ್ತೆ? ಕೆಲ್ಸ ಮಾಡೋಂಥ ಕರ್ಮ ನನ್ಗ್ಯಾಕೆ? ಹುಚ್ಚು ಹುಡುಗಿ, ಈ ದಿನಗಳು ಇದೇ ತರ ಇನ್ನೊಂದು ಸ್ವಲ್ಪ ದಿನ ಮಾತ್ರ ಇರುತ್ತೆ. ಅದಾದ್ಮೇಲೆ ಆಸ್ತಿ ಇರಲ್ಲ. ಅದಿಲ್ದೇ ಇದ್ರು ನಾನು ಇರ್ತೀನಲ್ಲ. ಎಲ್ಲಿರ್ತೀಯ? ಮನೇಲಿ. ಈ ಮನೇಲಿ ಇರಲ್ಲ, ನಿನ್ ತವ್ರ ಮನೆಯಲ್ಲಿರ್ತೀಯ. ನಾನು ಹೋಗಲ್ಲ. ನಾನೇ ಕಳಿಸ್ತೀನಿ. ಆಹಾ, ತಪ್ಪಾಗಿ ತಿಳ್ಕೊಬೇಡ. ನಿಜ ಹೇಳೋದು ನನಗಿಷ್ಟ. ಅದು ನಿನಗೆ ಕಷ್ಟ ಅನ್ನಿಸ್ಬಹುದು. ಹಬ್ಬಪ್ಪ ಅಂದ್ರೆ ಇನ್ನೊಂದೆರಡು ಹಬ್ಬದ ತನಕ ನಿನ್ನನ್ನು ಸೊಸೆ ಅಂತ ಹೇಳ್ತಿರ್ತೀನಿ. ಆಮೇಲೆ ಅಯ್ಯೋ ಕಷ್ಟ ಬಿಡು. ಇದೇನತ್ತೆ ಹೀಗೆ ಹೇಳ್ತಿದ್ದೀರಾ? ನಾನಿನ್ ಮುಂದೆ ನಿಮ್ ಸೊಸೆ ಆಗಿರಲ್ವಾ ಅತ್ತೆ? ನೀನೇ ಯೋಚನೆ ಮಾಡು ಸುಮನಾ. ನೀನಿನ್ ಮುಂದೆ ಮಗುನ ಹೆರಕ್ಕಾಗಲ್ಲ, ಹೆತ್ತಿಲ್ಲ ಅಂದ್ರೆ ಆಸ್ತಿನೂ ಕಾಪಾಡ್ಕೊಳಕ್ಕಾಗಲ್ಲ. ಏನೂ ಇಲ್ದೇ ಇರೋಳ್ನ
ಏನು ಮಾಡೋಕ್ಕಾಗದೆ ಇರೋಳ್ನ ಸೊಸೆ ಅಂತ ಹೇಳೋಕ್ಕೆ ನನಗೂ ಕಷ್ಟ ಆಗತ್ತೆ. ಏನ್ ಕತೆ? ಕತೆ ಹೇಳ್ತಾ ಇಲ್ಲ ವಿಕ್ರಾಂತ್, ವಾಸ್ತವದ ಬಗ್ಗೆ ಮಾತಾಡ್ತಿದ್ದೆ. ಏನದು? ನಾನ್ ಹೇಳೋದಕ್ಕಿಂತ ನಿನ್ ಹೆಂಡ್ತಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಗುಡ್ ನೈಟ್ ಸುಮನಾ. ಮಾವ್ ಮತ್ತೆ ನೀನು ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದಾರ? ನೀವೊಬ್ರು ಅಷ್ಟಕ್ಕೂ ಅವ್ರು ನನ್ನ ಸಾಗ್ ಹಾಕಕ್ ನೋಡ್ತಿದ್ದಾರೆ. ನನ್ನ ಒಂಟಿ ಮಾಡ್ಬಿಡ್ತಾರೇನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಿರಲ್ಲ. ನಿನಗೆ ಅನ್ಯಾಯ ಆಗುತ್ತೆ ಅಂತ ಅನಿಸ್ತಿದ್ಯಾ? ಹೌದು ರೀ, ತುಂಬಾ ಭಯ ಆಗ್ತಿದೆ. ಹಾಗಾದ್ರೆ ನೀನ್ ಬದಲಾಗ್ತಿದ್ಯಾ ಅಂತ ಖುಷಿ ಪಡ್ಬೇಕು. ಮನ್ಸ್ ಬಿಚ್ಚಿ ಮಾತಾಡ್ದಿರೋಂತ ಗಂಡನ್ ಜೊತೆ ಬದುಕ್ಬೇಕಾ? ಎಲ್ಲ ನೇರವಾಗಿ ಹೇಳಿದ ಅತ್ತೆ ಜೊತೆ ಜಗಳ ಆಡ್ಬೇಕಾ? ಎಂತ ಪರಿಸ್ಥಿತಿ ಬಂತು? ಒಂದು ಕಡೆ ನಿನ್ನ ಮಗಳು ಗಾನವಿ, ಇನ್ನೊಂದು ಕಡೆ ನಿನ್ನ ಅನುಮಾನಗಳನ್ನ ನೀನು ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ. ಹೌದು ಸ್ವಾಮೀಜಿ, ನಮ್ಮೋರು ಅನ್ಕೊಂಡವ್ರೆ ಇಷ್ಟು ದಿನ ಈ ಮಗುನ ದೂರ ಮಾಡಿದ್ರು. ಈಗ ನನ್ನ ಮಡಲ್ ಸೇರ್ತು. ಇನ್ನೊಂದು ಮಗು ಗಾಯತ್ರಿ ಅಮ್ಮೋರು ಎಲ್ಲಿದ್ದಾರೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀನಿ. ಆದ್ರೆ ಸುತ್ತಮುತ್ತ ನಡೀತಿರೋ ಘಟನೆಗಳು ನನ್ನನ್ನು ಅಯೋಮಯಕ್ಕೆ ಗುರಿ ಮಾಡ್ತಿದೆ. ಅದಕ್ಕೆ ನಿನ್ನ ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೋಬೇಕು ತಾಯಿ. ಮಾರ್ಗಶಿರ ಮಾಸ ಮುಗೀತು, ಅದೇ ನಿನಗೆ ಮಾರ್ಗನ ತೋರಿಸುತ್ತೆ ಬಿಡು. ಗಾಯತ್ರಿ ದೇವಿ ನಡೆಯೋ ಹಾದಿಗೆ ನೆರಳು ಖಂಡಿತ ಸಿಕ್ಕೇ ಸಿಗುತ್ತೆ. ಗಾನವಿ ಮಡಲ್ ಸೇರಿದಾಗೆ ಗಾಯತ್ರಿ ಅಮ್ಮೋರು ನನ್ನ ಹತ್ರ ಬರ್ಬೇಕು ಸ್ವಾಮೀಜಿ. ತಡ ಆಗ್ಬಾರ್ದು. ಆಗಲ್ಲ. ನೀನು ಯೋಚನೆ ಮಾಡ್ತಿರೋ ಹಾಗೇನೆ ಆ ಸಂಭವ ನಡೆದೋಗುತ್ತೆ. ಸ್ವಾಮೀಜಿ, ಜೀವ ಅಣ್ಣಂತರ ಯಾರೋ ಕಾಣಿಸಿದ್ರು. ಹತ್ರ ಹೋದ್ರೆ ಅವ್ರು ಆಗಿರ್ಲಿಲ್ಲ. 1 ನಿಮಿಷದಲ್ಲಿ ಅವ್ರು ಹೇಗ್ ಬದಲಾದ್ರೋ ಗೊತ್ತಾಗ್ಲಿಲ್ಲ. ಹಾಗೆ ನನ್ನ ಮಗು ಕೂಡ ಸಿಗ್ತಿರೋ ಹಾಗಾಗತ್ತಾ? ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ ನಯನಿ. ಜೀವ ನಿನ್ನ ಕಾಣಿಸ್ದೆ ಹೋದ ಅಂದ್ರೆ ನೀನು ಹೆತ್ತು ಬೆಳೆಸಿದ ಮಗುನ ನಿನ್ನ ಕೈಗೆ ಎಟ್ಕೋ ಹಾಗೆ ಮಾಡೋದಿಕ್ಕೇನೆ. ಜೀವ ಅಣ್ಣ ಗಾಯತ್ರಿ ಅಮ್ಮವ್ರನ್ನ ನನ್ನ ಮಡ್ಲಿಗೆ ಸೇರ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಸ್ವಾಮೀಜಿ? ನಿನ್ನಿಂದ ಯಾರು ಏನನ್ನ ತಗೊಂಡು ಹೋಗ್ತಾರೋ ಅವರೇ ಬಂದು ಅದನ್ನ ವಾಪಸ್ ಕೊಡ್ತಾರೆ. ಹೌದು ಸ್ವಾಮೀಜಿ, ಗಾನವಿ ವಿಷಯದಲ್ಲಿ ವಿಕ್ರಾಂತ್ ಅವರು ಹಾಗೆ ಮಾಡಿದ್ರು. ನಾನು ಇನ್ನೊಂದ್ ಮಗುನ ಎತ್ಕೊಂಡು ಹೋಗಿರೋ ಆ ವ್ಯಕ್ತಿನೇ ದೊಡ್ಡ ಮನಸ್ಸು ಮಾಡಿ ನನ್ ಮಡ್ಲಿಗೆ ಸೇರ್ಸಿದ್ರೆ ಋಣಿಯಾಗಿರ್ತೀನಿ. ಋಣದಲ್ಲಿರೋದು ಆ ಕಳ್ಳಾನೇ ನಯನಿ. ಆ ಋಣನ ತೀರ್ಸ್ಕೊಳ್ಳೋ ಕೆಲ್ಸದಲ್ಲೇ ಇದ್ದಾನೆ. ಅವ್ರೆಲ್ಲಿದ್ದಾರೆ ಅಂತ ಸೂಚನೆ ಕೊಡಿ ಸ್ವಾಮೀಜಿ. ಆ ದಾರಿಲ್ಲ ನನ್ನ ಮಗಳನ್ನ ಹುಡುಕ್ತೀನಿ. ನಿನ್ಗೆ ಅರ್ಥ ಆಗೋ ಸ್ಥಿತಿಲಿ ಇಲ್ಲದಿದ್ದರೆ ನಾನು ಹೇಳ್ತಾ ಇದ್ದೆ. ಆದರೆ ನಿನಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ. ಆಸೆ ಪಟ್ಟು ಎದುರು ನೋಡೋದ್ರಿಂದ ಮನ್ಸನ್ ಭಾರ ಜಾಸ್ತಿನೇ ಆಗ್ತಿದೆ ಸ್ವಾಮೀಜಿ. ನನ್ನ ಅತ್ತೆ ನಾನು ಯಾವಾಗ ಮಡ್ಲಗ್ ಅಪ್ಕೋತೇನೋ ಅಂತ ಕಾಯ್ತಾ ಇದ್ದೀನಿ. ವಿಧಿ ನೇಮಕ ಮಾಡಿದ ಹೆಜ್ಜೆ ನೀನು ಹಾಕ್ಬೇಕಾಗುತ್ತೆ ನಯನಿ. ಅತಿ ಶೀಘ್ರದಲ್ಲೇ ಒಂದು ದೃಶ್ಯ ನಿನ್ನ ಕಣ್ಣೆದುರುಗ್ ಬರುತ್ತೆ. ದೃಶ್ಯನಾ? ಹೌದು. ಆ ಕಾಣಿಸೋ ಚಿತ್ರ ನಿನ್ನಲ್ಲಿ ಚಿತ್ರ ವಿಚಿತ್ರ ಭಾವನೆಗಳನ್ನು ಹುಟ್ಟಾಕುತ್ತೆ. ಎದೆ ನಿಂತು ಹೋಗೋ ತರ ಆಗುತ್ತೆ. ಆದ್ರೆ ಹೆದರ್ಬೇಡ, ಧೈರ್ಯವಾಗಿರು. ನೀವ್ ಹೀಗೆಲ್ಲ ಅಂತಿದ್ರೆ ನಂಗೆ ಗಾಬರಿ ಆಗ್ತಿದೆ ಸ್ವಾಮೀಜಿ. ಯಾವ ಅಪಾಯ ಬರುತ್ತೋ ಅಂತ ಭಯ ಆಗ್ತಿದೆ. ಏನ್ ನಡೆಯುತ್ತೆ ಅಂತ ನಿನಗ್ ಮುಂಚೆನೆ ಗೊತ್ತಾಗುತ್ತೆ. ಆದ್ರೆ ಏನ್ ನಡೆಯುತ್ತೋ ಅನ್ನೋ ಕುತೂಹಲ ಈ ಸಲ ನಿನ್ನ ದಿಗ್ಭ್ರಾಂತಿಗೆ ಒಳಗು ಮಾಡುತ್ತೆ. ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ರೆ ಯಾವುದೂ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿರಬಹುದು. ಆ ಅಮ್ಮನವ್ರ ದಯೆ, ನಿಮ್ಮ ಆಶೀರ್ವಾದದಿಂದ ನನ್ನ ಮನ್ಸು ಗಟ್ಟಿ ಮಾಡ್ಕೋತೀನಿ. ಹೋಗ್ಬರ್ತೀನಿ. ಮಂಗಳಂ ಮಹತ್.
ಪುನರ್ಜನ್ಮ ಪಡೆದಿರೋ ಗಾಯತ್ರಿ ದೇವಿನ ಯಾರೋ ತಗೊಂಡು ಬಂದು ನಿನಗ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಯನಿ. ನೀನಾಗ್ ನೀನೇನೆ ನಿನ್ನ ಮಗುನ ನಿನ್ನ ಮನೆ ಕರ್ಕೊಂಬರೋ ಸಮಯ ಈಗ ಸೃಷ್ಟಿಯಾಗಿದೆ. ಮಹೋನ್ನತವಾದ ಭವಿಷ್ಯ ನಿನಗ್ ಕಾಯ್ತಾ ಇದೆ.